2026 ವರ್ಷದ ಭವಿಷ್ಯ ಹೇಗಿದೆ ನೋಡಿ. 2026 ವರ್ಷ ಮಿಥುನ ರಾಶಿಯವರಿಗೆ ಎಂತಹ ಅತ್ಯದ್ಭುತವಾದ ಯೋಗದ ಫಲಗಳನ್ನು ತಂದುಕೊಟ್ಟಿದೆ ಅಂತಂದರೆ, ನಾವು ಹೇಳ್ತಾ ಇದ್ವಿ 2025ರಲ್ಲಿ ವೃಷಭ ಮತ್ತು ತುಲಾ ರಾಶಿಯವರು ಅತ್ಯಂತ ಅದೃಷ್ಟಮಯವಾದ ರಾಶಿಗಳು ಅಂತ. 2026ರಲ್ಲಿ ಬಹುಶಃ ಮಿಥುನ ರಾಶಿಯವರಿಗೆ ಇರುವಷ್ಟು ಅದೃಷ್ಟ ಇನ್ಯಾವ ರಾಶಿಗೂ ಇಲ್ವೋ ಏನೋ ಗೊತ್ತಿಲ್ಲ. ಯಾಕಂದರೆ ನಿಮ್ಮ ಕಷ್ಟಗಳು, ಕಣ್ಣೀರು, ಎಷ್ಟು ನೋವು ಪಟ್ಟಿದ್ದೀರಿ, ಎಷ್ಟು ಸಂಕಷ್ಟಗಳನ್ನು ಅನುಭವಿಸಿದ್ದೀರಿ, ಅದೆಲ್ಲವೂ ಸಹ ತೊಳೆದು ಹೋಗತಕ್ಕಂಥ ವರ್ಷ. ಅದಕ್ಕೆ ನಿಮ್ಮ ಜನ್ಮಜಾತಕ ಒಂದು ಸಪೋರ್ಟ್ ಮಾಡಿಬಿಟ್ರೆ ಮಾತ್ರ ನಿಮ್ಮನ್ನು ಹಿಡಿಯೋಕ್ಕೂ ಸಾಧ್ಯವಿಲ್ಲ. ಅಷ್ಟು ಚೆನ್ನಾಗಿ ನಿಮ್ಮ ಭವಿಷ್ಯ ಅನ್ನೋದನ್ನು ಭದ್ರ ಮಾಡ್ಕೋತೀರಿ, ಬದಲಾವಣೆ ಅನ್ನೋದು ಆಗತ್ತೆ. ಸೊ ಹಾಗಾಗಿ ಮಿಥುನ ರಾಶಿಯವರಿಗೆ 2026 ವರ್ಷ ನಿಮ್ಮ ಬದುಕೇ ಬದಲಾವಣೆ ಆಗ್ತಕ್ಕಂಥದ್ದು. ನಿಮ್ಮ ಜನ್ಮಜಾತಕದಲ್ಲಿ ಏನಾದರೂ ಶುಭ ರೀತಿಯಾದಂತಹ ಗ್ರಹದ ದೃಷ್ಟಿಗಳಾಗಲಿ, ಶುಭ ಗ್ರಹದ ಒಂದು ದಶಾಭುಕ್ತಿಗಳು ನಡೀತಾ ಇತ್ತು ಅಂದರೆ ನಿಮಗೆ ಅದೃಷ್ಟದ ಮೇಲೆ ಅದೃಷ್ಟಗಳು ಅಂತಲೇ ಹೇಳಬೇಕಾಗತ್ತೆ. ಒಂದು ಸಲ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ. ಜಾತಕದಲ್ಲೇನಾದರೂ ಸಮಸ್ಯೆ ಇದ್ದರೆ ಅದಕ್ಕೊಂದು ಪರಿಹಾರ ಮಾಡಿಕೊಂಡು ಮುಂದುವರಿತಾ ಹೋಗಿ, ನಿಮ್ಮ ಬದುಕು ಚೆನ್ನಾಗಿರಲಿ. ಇನ್ನು 2026 ಮಿಥುನ ರಾಶಿಯವರಿಗೆ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ವೃತ್ತಿ ರಂಗದಲ್ಲಿ ಚೆನ್ನಾಗಿರುತ್ತೆ. ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗ್ತಕ್ಕಂಥದ್ದು, ವೈಯಕ್ತಿಕ ವಿಚಾರಗಳಲ್ಲಿ ಬಹಳ ಅನುಕೂಲತೆಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹೊಸ ಹೊಸ ಅವಕಾಶಗಳು ಉದ್ಯೋಗದ ಸ್ಥಳದಲ್ಲಿ ಬರ್ತಕ್ಕಂತಹದ್ದು. ಮಾನಸಿಕವಾಗಿ ಬಹಳ ಪ್ರಬಲರಾಗ್ತೀರಿ. ದುಡ್ಡು ಕಾಸು ವಿಚಾರಗಳು ನಿಮ್ಮ ಕೈಗೂಡ್ತಕ್ಕಂಥದ್ದು. ಸಾಲಗಳಿಂದ ನಿವಾರಣೆ ಆಗ್ತೀರಿ. ಮನಸ್ಸಿಗೆ ಬಹಳ ಸಂತೋಷದಾಯಕವಾದಂಥದ್ದು. ಒಂದಷ್ಟು ಹೂಡಿಕೆಗಳನ್ನು ಮಾಡಿಕೊಳ್ಳುವಂತಹ ಸುಸಂದರ್ಭಗಳು ಅಂತಲೇ ಹೇಳಬಹುದು. ಪ್ರಯಾಣಗಳನ್ನು ಜಾಸ್ತಿ ಮಾಡ್ತೀರಿ. ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿ ಆಗುತ್ತೆ. ಮೇನ ನಂತರದಲ್ಲಿ ಶನಿಸ್ಥಾನದ ಪರಿವರ್ತನೆಗಳು ಈಗಾಗಲೇ ನಿಮಗೆ 10ನೇ ಮನೆಯಲ್ಲಿ ಒಂದು ಮಿಥುನ ರಾಶಿಯವರಿಗೆ 10ನೇ ಮನೆಯಲ್ಲಿ ಶನಿಯ ಪ್ರಭಾವ ಬೇರೆ ಇರತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ನಿಮ್ಮ ವೃತ್ತಿ ಮೇಲೆ ಪ್ರಭಾವ ಇದೆ, ವ್ಯಕ್ತಿತ್ವದ ಮೇಲೆ ಪ್ರಭಾವ ಇದೆ, ವ್ಯವಹಾರದ ಮೇಲೆ ಪ್ರಭಾವ ಇದೆ. ಎಲ್ಲ ವಿಚಾರಗಳಲ್ಲೂ ಸಹ ಶುಭ ರೀತಿಯಾದಂತಹ ಫಲಗಳನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲೂ ನಿಮಗೆ ಧನಸ್ಥಾನದಲ್ಲಿ ಉಚ್ಚಂಗತನಾಗತಕ್ಕಂತಹ ಗುರು ಬರ್ತಾ ಇರೋದರಿಂದಾಗಿ ನಿಮ್ಮ ಅನೇಕ ಕನಸುಗಳು ನನಸಾಗತಕ್ಕಂತಹದ್ದು, ಅನೇಕ ವಿಚಾರಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ತಕ್ಕಂತಹದ್ದು ಆಗತ್ತೆ. ಬನ್ನಿ ಒಂದೊಂದೇ ವಿಚಾರಗಳನ್ನು ಗಮನಿಸ್ತಾ ಹೋಗೋಣ. ಮಿಥುನ ರಾಶಿಯವರಿಗೆ ವೃತ್ತಿ, ಉದ್ಯೋಗ ಮತ್ತು ವ್ಯಾಪಾರ ವ್ಯವಹಾರಗಳು ಯಾವ ರೀತಿಯಾಗಿ ಇದೆ ಅಂತ ನೋಡಿ. ವೃತ್ತಿನಲ್ಲಿ, ಉದ್ಯೋಗ, ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆಯನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಶನಿ ಪ್ರಭಾವದಿಂದ ಮತ್ತು ಗುರು ಪ್ರಭಾವದಿಂದ ನಿಮಗೆ ಎಲ್ಲವೂ ಸಹ ಅನುಕೂಲತೆಗಳು ಉಂಟಾಗ್ತಕ್ಕಂಥದ್ದು. ಹೊಸ ವೃತ್ತಿಗಳನ್ನು ಮಾಡ್ಕೊಳ್ತೀರಿ. ಹೊಸ ವ್ಯಾಪಾರಗಳನ್ನು ಶುರು ಮಾಡ್ಕೊಳ್ಳೋದಕ್ಕೂ ಈ ವರ್ಷ ನಿಮಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಪಾಲುದಾರಿಕಾ ವ್ಯವಹಾರವನ್ನು ಮಾಡ್ತಾ ಇರತಕ್ಕಂಥವ್ರಿಗೂ ಅನುಕೂಲತೆಗಳು ಮತ್ತು ಮಾಡಬೇಕು ಅಂತ ಅಂದುಕೊಂಡಿರುವಂಥವ್ರಿಗೂ ಸಹ ಅನುಕೂಲಗಳು ಹೆಚ್ಚಿಗೆ ಇದ್ದಾವೆ. ನಿಮ್ಮೆಲ್ಲರ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲಗಳು ಸಿಗ್ತಕ್ಕಂತಹ ಶುಭವಾದ ವರ್ಷ. ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿರುವಂಥವ್ರಿಗೆ ವಿಶೇಷವಾದಂತಹ ಗೌರವ ಸ್ಥಾನಮಾನಗಳ ಪ್ರಾಪ್ತಿ ಉಂಟಾಗತಕ್ಕಂತಹದ್ದು. ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅನೇಕ ಅಡೆತಡೆಗಳು ಹೋಗ್ತಕ್ಕಂಥದ್ದು ಮತ್ತು ಕಾರ್ಯಕ್ಷೇತ್ರದಲ್ಲಿದ್ದಂತಹ ಶತ್ರುಗಳನ್ನು ನೀವು ನಿಭಾವಣೆ ಮಾಡ್ಕೊಳ್ತೀರಿ, ಅವರನ್ನು ನಿಗ್ರಹಿಸ್ತೀರಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವು 2026ರಲ್ಲಿ ಸಿಗತಕ್ಕಂತಹದ್ದು ಆಗತ್ತೆ. ಮತ್ತು ಉದ್ಯೋಗದ ರಂಗದಲ್ಲಿ ಉತ್ತಮವಾದಂತಹ ಪ್ರಶಸ್ತಿಗಳನ್ನು ಸಹ ನೀವು ಪಡ್ಕೊಳ್ಬಹುದು. ಇನ್ನು ಹಲವಾರು ರೀತಿಯಲ್ಲಿ ವ್ಯಾಪಾರ ವ್ಯವಹಾರಗಳು, ಎಲ್ಲ ರಂಗದ ವ್ಯಾಪಾರಿಗಳಿಗೂ ಮಿಥುನ ರಾಶಿನಲ್ಲಿ ಹುಟ್ಟಿ ನೀವು ಯಾವುದೇ ರೀತಿಯಾದ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾಯಿರಿ, ಹೆಚ್ಚಿನ ಲಾಭಗಳನ್ನು ಈ ವರ್ಷ ನೀವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಜುಲೈನ ತಿಂಗಳಲ್ಲಿ ಶನಿ ಸ್ವಲ್ಪ ವಕ್ರನಾಗೋದ್ರಿಂದಾಗಿ ಆ ವಕ್ರ ತ್ಯಾಗ ಆಗಿ ರುಜುಮಾರ್ಗಕ್ಕೆ ಬರುವವರೆಗೂ ಸಹ ಕೆಲ ವಾರಗಳು ನೀವೇನು ಮಾಡಬೇಕು, ಸ್ವಲ್ಪ ಜಾಗ್ರತೆಯಾಗಿ ಇರಬೇಕು. ಅದನ್ನು ಮಾಸ ಭವಿಷ್ಯ ತಿಳಿಸುವಂತಹ ಸಂದರ್ಭದಲ್ಲಿ ಅದನ್ನು ತಿಳಿಸ್ತಾ ಹೋಗ್ತೀವಿ. ಕೆಲಸದಲ್ಲಿ ಹೆಚ್ಚಳ ಸಮಯವನ್ನು ನೀವು ಖರ್ಚು ಮಾಡಬೇಕಾಗ್ತದೆ. ಉನ್ನತ ಸ್ಥಾನಕ್ಕೆ ಬಡ್ತಿ ಸಿಗ್ತಕ್ಕಂತಹದ್ದು. ಉದ್ಯೋಗದಲ್ಲಿ ತುಂಬ ದಿವಸಗಳಿಂದ ನನಗೆ ಪ್ರಮೋಷನ್ ಸಿಗ್ತಾ ಇಲ್ಲ, ಇಂಕ್ರಿಮೆಂಟ್ ಕೊಡ್ತಾ ಇಲ್ಲ, ಹೀಗೆ ಹಲವು ವಿಧದಲ್ಲಿ ತಾಪತ್ರಗಳನ್ನು ಅನುಭವಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡುವಂಥವರಿಗೆ ಉತ್ತಮವಾಗಿರತಕ್ಕಂತಹ ಫಲಗಳು ಇದ್ದಾವೆ. ಸೊ ಹಾಗಾಗಿ ಯೋಚನೆ ಮಾಡೋದು ಬೇಡ. ಎಲ್ಲವೂ ಸಹ ಅನುಕೂಲಕರವಾದ ವಾತಾವರಣದಲ್ಲೇ ನಿಮಗೆ ಇದೆ. ಅದನ್ನು ನೀವು ಉಪಯೋಗಿಸ್ಕೊಳ್ತಾ ಹೋಗಿ. ಶುಭವಾದ ವಾತಾವರಣ ಇರುತ್ತೆ. ಅಷ್ಟು ಮಾತ್ರ ಅಲ್ಲದೆ
ನೀವೇನಾದರೂ ಹೊಸ ಬಿಸ್ನೆಸ್ ಮಾಡ್ಕೊಳ್ಬೇಕು ಅಂತಂದರೆ ಮಾಡ್ಕೊಳ್ಳಿ, ಎಲ್ಲ ಅನುಕೂಲ ಆಗುತ್ತೆ. ಅದರಲ್ಲೂ ಈ ನೆಟ್ವರ್ಕಿಂಗ್ ಕೆಲಸಗಳನ್ನು ಮಾಡುವಂಥವ್ರಿಗೆ, ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಇರತಕ್ಕಂಥವ್ರಿಗೆ, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಧನಲಾಭಗಳು ಬರುತ್ತೆ. ಇನ್ನು ಹಣಕಾಸಿನ ಭವಿಷ್ಯ ಯಾವ ರೀತಿಯಾಗಿದೆ, ಹಣಕಾಸಿನ ಜಾತಕ ಯಾವ ಸ್ಥಿತಿನಲ್ಲಿದೆ ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ಪ್ರಾಥಮಿಕವಾಗಿ ಒಂದು ನಿಮಗೆ ಮೇ ತಿಂಗಳಿನವರೆಗೂ ಒಂದು ಸ್ವಲ್ಪ ಮಟ್ಟಕ್ಕೆ ಗುರುವಿನ ಸ್ಥಾನ ಬದಲಾವಣೆ ಆಗುವವರೆಗೂ ಸಹ ನಿಮಗೆ ಖರ್ಚುಗಳು ಹೆಚ್ಚಿಗೆ ಇದ್ದದ್ದೇ, ಆದರೆ ಸಂಪಾದನೆ ಆಗ್ತಾ ಇರುತ್ತೆ, ಉಳಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಗುರುವಿನ ಶುಭ ಸ್ಥಾನದ ಪರಿವರ್ತಿತ ನಂತರದಲ್ಲಿ ನಿಮಗೆ ಉಳಿಕೆನೂ ಆಗುತ್ತೆ, ಒಂದಿಷ್ಟು ಕ್ರೋಢೀಕರಣ ಮಾಡ್ಕೋತೀರಿ, ಮನಸ್ಸಿಗೆ ಬಹಳ ಸಂತೋಷವಾದ ವಾತಾವರಣ ಇರುತ್ತೆ. ನಿಮ್ಮ ವೃತ್ತಿ, ಪ್ರಯಾಣ, ಆರೋಗ್ಯ ಮತ್ತು ಹಳೆ ಸಾಲಗಳನ್ನು ತೀರಿಸಿಕೊಳ್ತಕ್ಕಂಥದ್ದು, ಈ ರೀತಿಯಾದ ಶುಭ ಖರ್ಚುಗಳ ಜೊತೆಗೆ ಒಂದಷ್ಟು ಕ್ರೋಢೀಕರಣವೂ ಸಹ ಆಗುವಂಥದ್ದು ಆಗತ್ತೆ. ವರ್ಷದ ಆರಂಭದಲ್ಲಿ ಹೊಸದಾಗಿರ್ತಕ್ಕಂತಹ ಉದ್ದಿಮೆಗಳನ್ನು ಮಾಡ್ಕೊಳ್ಳೋದಕ್ಕೂ ಅನುಕೂಲಕರವಾದ ವಾತಾವರಣ, ಒಂದಿಷ್ಟು ಹೂಡಿಕೆಗಳನ್ನು ಮಾಡ್ಕೊಳ್ಳಿ, ಚೆನ್ನಾಗಿ ಇರುತ್ತೆ. ಮುಂದಿನ ದಿನಮಾನಗಳಲ್ಲೂ ಸಹ ನಿಮಗೆ ಅನುಕೂಲವಾಗುತ್ತೆ. ಉತ್ತಮವಾದಂತಹ ಆರ್ಥಿಕ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ನೀವು ತಗೊಳ್ಳೋದ್ರಿಂದ, ಸರಿಯಾದ ಮಾರ್ಗಸೂಚಿಯನ್ನು ಅನುಸರಿಸಿ ತಗೊಳ್ಳೋದ್ರಿಂದ ನಿಮಗೆ ನೂತನ ಹೂಡಿಕೆಗಳಲ್ಲಿ ಲಾಭವನ್ನು ಸಹ ನೋಡಬಹುದು. ಅದರಲ್ಲೂ ಈ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇನಲ್ಲಿ ಈ ಷೇರು ಮಾರ್ಕೆಟ್ಟಿನಲ್ಲಿ ಏನಾದರೂ ಹೂಡಿಕೆ ಮಾಡೋದ್ರಿಂದ ನಿಮ್ಗೆ ಹೆಚ್ಚಿನ ಲಾಭಗಳನ್ನು ನೀವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆ. ಆದರೆ ಪ್ರತಿ ಬಾರಿ ಶೇರ್ ಮಾರ್ಕೆಟ್ ಅಂತ ಬಂದಾಗ ನಾವು ಹೇಳ್ತಾನೆ ಇರ್ತೀವಿ, ಅದರ ಆಳ, ಗಂಧ, ಗಾಳಿ ಗೊತ್ತಿದ್ರೆ ಮಾತ್ರ ಕೈ ಹಾಕಿ. ಎಷ್ಟೋ ಜನ ಗೊತ್ತಿದ್ದರೂ ಸಹ ಕೈ ಸುಟ್ಕೊಂಡಿರೋ ತುಂಬ ಜನ ಇದ್ದಾರೆ. ನೀವು ಆ ರೀತಿಯಾಗಿ ಮಾಡ್ಕೊಳ್ಳೋಕೆ ಹೋಗೋದು ಬೇಡ, ಸ್ವಲ್ಪ ಮಟ್ಟಕ್ಕೆ ಜಾಗ್ರತೆಯಾಗಿರಿ. ಇನ್ನು ಒಂದು ಮೇ ತಿಂಗಳ ಕಳೆದ ನಂತರದಲ್ಲಿ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ಕಾಲಘಟ್ಟದಲ್ಲಿ ಒಂದಷ್ಟು ಶುಭ ರೀತಿಯಾದ ಖರ್ಚುಗಳು ಸಹ ನಿಮ್ಮ ಕೈನಲ್ಲಿ ಇರುತ್ತವೆ. ಅಂದರೆ ಮನೆಯಲ್ಲಿ ಹಿರಿಯರಿಗೆ ಆಗುವಂತಹ ಶುಭ ಕಾರ್ಯಗಳಾಗಿರಬಹುದು, ಅಥವಾ ಮನೆ ಮಕ್ಕಳಿಗೆ ಮದುವೆಗಳಾಗಿದ್ದಿರಬಹುದು, ಅಥವಾ ಬೇರೆ ಇನ್ಯಾವುದೋ ದೇವರ ಪೂಜೆಗಳು, ಸಮಾರಾಧನೆಗಳನ್ನು ಮಾಡ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಯಲ್ಲಿ ನಿಮಗೆ ಶುಭ ಖರ್ಚುಗಳು ಸಹ ಬರುತ್ತವೆ. ಬಹಳ ಸಂತೋಷದಾಯಕವಾದಂಥ ವಾತಾವರಣವನ್ನು ಸಹ ನೀವು ಅನುಭವಿಸ್ತೀರಿ. ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳಬಹುದು. ಮಿಥುನ ರಾಶಿಯವರಿಗೆ ಕಂಡ ಕನಸುಗಳು ನನಸಾಗಿ ಮನಸ್ಸಿಗೆ ನೆಮ್ಮದಿ ಮೂಡತಕ್ಕಂತಹ ಶುಭವಾದ ವರ್ಷ 2026 ನಿಮಗೆ ಬಹಳ ಅನುಕೂಲತೆಗಳಿದ್ದಾವೆ. ಎಲ್ಲೋ ಮಧ್ಯದಲ್ಲಿ 1-2-3 ತಿಂಗಳುಗಳ ಕಾಲ ಸ್ವಲ್ಪ ಏರಿಳಿತಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ಅದನ್ನು ಆಯಾ ತಿಂಗಳ ಮಾಸ ಭವಿಷ್ಯದಲ್ಲಿ ತಿಳಿಸ್ಕೊಡ್ತೇವೆ. ಸೊ ಹಾಗಾಗಿ ಆ ಮಾಸ ಭವಿಷ್ಯದ ವಿಡಿಯೋನು ಸಹ ನೀವು ತಪ್ಪದೆ ನೋಡ್ತಾ ಇರಿ. ಒಟ್ಟಾರೆ 2026 ಆರ್ಥಿಕ ಭವಿಷ್ಯವು ನಿಮಗೆ ಬಹಳ ಶುಭದಾಯಕವಾಗಿರುತ್ತೆ. ವ್ಯವಹಾರ, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಏಳಿಗೆಯ ಜೊತೆಗೆ ಒಂದಷ್ಟು ಖರ್ಚುಗಳು ಇದ್ದು ಅದು ಸಹ ನಿಮಗೆ ಅನುಕೂಲವನ್ನೇ ಕೊಡುತ್ತೆ. ಏನು ಯೋಚನೆ ಮಾಡುವಂಥದ್ದು ಬೇಡ. ಇನ್ನು ಮುಂದಿನ ವಿಚಾರವನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ, ಪ್ರೀತಿ, ಪ್ರೇಮ, ವೈವಾಹಿಕ ಜೀವನ ಯಾವ ರೀತಿಯಾಗಿ ಇರುತ್ತೆ ಅಂದರೆ, ಈ ವರ್ಷ ಬಹಳ ಶುಭದಾಯಕವಾಗಿದೆ. ಪ್ರೇಮ ಸಂಬಂಧದಲ್ಲಿ ಇರುವಂತಹವರಿಗೆ ಬಹಳ ಶೀಘ್ರ ವಿವಾಹ ಪ್ರಾಪ್ತಿಯ ಯೋಗ. ಮದುವೆ ದೃಷ್ಟಿಕೋನದಲ್ಲೂ ಸಹ ಚೆನ್ನಾಗಿದೆ. ಪ್ರೀತಿ, ಪ್ರೇಮ, ವಿವಾಹದಲ್ಲೂ ನಿಮಗೆ ಅನುಕೂಲಗಳು ಜಾಸ್ತಿ ಇದ್ದಾವೆ. ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮ್ಮ ಇಚ್ಛೆಯ ಸಂಗಾತಿ ದೊರೆಯತಕ್ಕಂತಹ ವರ್ಷ. ಪ್ರೇಮನೂ ಚೆನ್ನಾಗಿದೆ. ವೈವಾಹಿಕ ಜೀವನದಲ್ಲಿದ್ದಂತಹ ಅನೇಕ ಗೊಂದಲಗಳು, ತಾಪತ್ರಗಳೆಲ್ಲ ನಿವಾರಣೆ ಆಗಿ ಒಂದು ಸಾಂಸಾರಿಕ ಜೀವನ ತುಂಬ ಚೆನ್ನಾಗಿರುತ್ತೆ. ಕೌಟುಂಬಿಕ ಜೀವನವನ್ನು ನೋಡೋದಾಯಿತು ಅಂತ ಹೇಳಿದ್ರು, ಒಂದು ಮಿಥುನ ರಾಶಿಯವರಿಗೆ ಇದ್ದಂತಹ ಎಲ್ಲ ಕಷ್ಟಗಳು ಕಳೀತು ಅಂತಲೇ ಅರ್ಥ. ಸೊ ಹಾಗಾಗಿ 2026 ಈ ವಿಶೇಷವಾದಂತಹ ಈ ವರ್ಷ ನಿಮಗೆ ಬಹಳ ನೆಮ್ಮದಿಯನ್ನು, ಸಂತೋಷವನ್ನು, ಅನುಗ್ರಹವನ್ನು ಮಾಡ್ತಕ್ಕಂತಹದ್ದು.